ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಾಮಾಜಿಕ ಪರಿಸ್ಥಿತಿ, ಜಾತಿ ವ್ಯವಸ್ಥೆ ಅವ್ರಿಗೆ ಅರ್ಥ ಆಗಿದ್ದಷ್ಟು ಬೇರೆಯವರಿಗೆ ಅರ್ಥ ಆಗಿರಲಿಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಅವರು ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಈ ಸಮಾಜದಲ್ಲಿ ಇರ್ತದೆ, ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥದನ್ನ ಬಹಳ ಬಲವಾಗಿ ನಂಬಿದ್ರು. ಯಾಕಂತಂದ್ರೆ ನಮ್ಮ ದೇಶದ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಚಲನೆ ರಹಿತವಾದಂತ ಸಮಾಜ ನಮ್ಮದು. ಯಾವ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಆ ಸಮಾಜದಲ್ಲಿ ಚಲನಶೀಲತೆ ಇರೋದಿಲ್ಲ. ಅಂತ ಜಾತಿ ವ್ಯವಸ್ಥೆ ನಮ್ಮ ದೇಶ, ನಮ್ಮ ಸಾಮಾಜಿಕ ವ್ಯವಸ್ಥೆ. ಯಾವಾಗಲೂ ವರ್ಗಕ್ಕೆ ಚಲನೆ ಇದೆ, ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇದೆ. ಶ್ರೀಮಂತ ಬಡವನಾಗ್ಬೋದು, ಬಡವ ಶ್ರೀಮಂತನಾಗ್ಬೋದು, ಆದ್ರೆ ನಾನು ಯಾವ ಜಾತಿ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಕೊನೆಯವರೆಗೆ ಇರಬೇಕು. ಈಗ ನಾನು ಕುರುಬ ಜಾತಿನಲ್ಲಿ ಹುಟ್ಟಿದ್ದೀನಿ, ಕುರುಬನಾಗೇ ಇರಬೇಕು ಹೊರತು ನಾನು ಒಕ್ಕಲಿಗನೂ ಆಗ್ತದಲ್ಲ ಬ್ರಾಹ್ಮಣನೂ ಆಗುತ್ತಲ್ಲ. ಅದರಿಂದ ಈ ಜಾತಿ ವ್ಯವಸ್ಥೆ ಹಿಂಗಿಲ್ಲ, ಇದು ನಿಂತು ನೀರು ಚಲನೆ ರಹಿತವಾದಂತ ಸಮಾಜ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ.